ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನ್ವಿಕಾ ವ್ಲಾಗ್. ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ. ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನು ನಿಮಗೆ ಬರುತ್ತೆ. ಇದೇನಪ್ಪ ವೀಡಿಯೋ ಅಂತ ಹೇಳಿದ್ರೆ, ಸಿಂಪಲ್ಲಾಗಿ ನಮ್ಮ ಯಜಮಾನ್ರವ್ರದ್ದು ಬರ್ಡೇ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ. ಹಾಗಾಗಿ ಅದೊಂದು ವೀಡಿಯೋ ಅಂದುವೆ ಹೋಗ್ತಾ ಇದ್ವಿ. ಎಲ್ಲರೂ ಹೋಗ್ತಿದ್ದಂಗೆ ಇಲ್ಲಿ ನಮ್ಮ ಅಕ್ಕ ಮತ್ತು ಬಾವ ಇಬ್ಬರೂ ಕೇಕ್ ತಗೊಳ್ಳೋಣ ಅಂದ್ಬಿಟ್ಟು ಕೇಕ್ ಆರ್ಡ್ರ್ ಕೊಟ್ಟಿದ್ವಿ. ಅದಿನ್ನೂ ರೆಡಿಯಾಗಿತ್ತು, ಸ್ವಲ್ಪ ಎಲ್ಲ ಪ್ಯಾಕಿಂಗ್ ಮಾಡ್ತಾಯಿದ್ರು. ಅದು ಪ್ಯಾಕಿಂಗ್ ಆಗೋ ತನಕ ನಾವೇನು ಮಾಡೋದು ಅಂದ್ಬಿಟ್ಟು ಎಲ್ಲ ಕುತ್ಕೊಂಡು ಮಾತಾಡ್ತಾಯಿದ್ವಿ. ಜೊತೆಗೆ ಅವರು ಪ್ಯಾಕಿಂಗ್ ಮಾಡಿಸ್ಕೊಂಡು ಎಲ್ಲನೂ ಕೇಕು ಮತ್ತು ಶೂಟರು ಮತ್ತು ಸ್ಪ್ರೇ ಇಷ್ಟನ್ನು ತೊಗೊಂಡು ಬಂದರು. ಕಾರ್ ಹತ್ರ ಹತ್ಕೊಂಡು ಹೋಗ್ತಿದ್ದಂಗೆ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು. ಅಲ್ಲಿ ವೆಯ್ಟ್ ಮಾಡ್ತಿದ್ರು. ಇದು ಬಂದು ಗೋಲ್ಡನ್ ಸೆಲೆಬ್ರೇಷನ್ ಅಂತ, ರಾಜ್ಕುಮಾರ್ ರೋಡು. ಆಲ್ಮೋಸ್ಟ್ ಮೈಸೂರಿಯನ್ಸ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. ಇದು ತುಂಬ ಚೆನ್ನಾಗಿದೆ. ಇದನ್ನು ಅವರಿಗೆ ಸರ್ಪ್ರೈಸ್ ಕೊಡಬೇಕು ಅಂತೇಳಿ ಸಡನ್ಲಿ ಬುಕ್ ಮಾಡಿದ್ದು. ಅಂದರೆ ನಮಗೆ ನಿಯರೆಸ್ಟ್ ಆಗಿದ್ದಿದ್ದು ಗೋಲ್ಡನ್ ಸೆಲೆಬ್ರೇಷನ್ ಒಂದೇ. ಇನ್ನು ಅಕ್ಕಪಕ್ಕ ಇತ್ತು, ಬಟ್ ಆದರೂ ಅದೆಲ್ಲ ಟೈಮಿಂಗ್ಸು ನಮಗೆ ಅಡ್ಜಸ್ಟ್ ಆಗಲಿಲ್ಲ. ಸೊ ಇದು ಅಡ್ಜಸ್ಟ್ ಆಯಿತು. ಅವ್ರಿಗೊಂದು ಸರ್ಪ್ರೈಸ್ ಕೊಡೋಣ ಅಂತ ಆಗಿ ಮದುವೆ ಆದಾಗಿಂದನೂ ಆಸೆ ಇತ್ತು, ಬಟ್ ಆದರೆ ಅದು ಇವಾಗ ನೆರವೇರಿತು ನೋಡಿ. ಅವರಿಗಂತೂ ಸಡನ್ನಾಗಿ ತೋರಿಸಿದ ತಕ್ಷಣ ತುಂಬಾ ಖುಷಿ ಆಯಿತು. ಅಂದರೆ ಇದೇ ಫಸ್ಟ್ ಟೈಮ್ ಅಲ್ವಾ ಅವರಿಗೆ ಸೆಲೆಬ್ರೇಷನ್ ನಾವು ಈ ಥರ ಮಾಡಿಸ್ತಾ ಇರೋದು. ಹಾಗಾಗಿ ಅವ್ರಿಗೇನೋ ಹೊಸ ಜಾಗ ಹೊಸ್ತು ಅಂತ ಫೀಲ್ ಆಗ್ತು. ಅದು ಏನೋ ಒಂಥರ ನಮಗೂ ಖುಷಿ. ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿ ಈ ಥರ ಸೆಲೆಬ್ರೇಷನ್ ಮಾಡ್ತೀವಿ ಅಲ್ವಾ. ಹಾಗೆ ಯಾವಾಗ್ಲೂ ಅಕ್ಕವ್ರು ಬರ್ತಿದ್ರು, ಅವ್ರ ಪಾಡಿಗೆ ಅವ್ರು ಕೇಕ್ ಸೆಲೆಬ್ರೇಷನ್ ಮಾಡ್ತಿದ್ರು. ನಮ್ಮ ಚಿಕ್ಕಮ್ಮ ಬರ್ತಿದ್ರು, ಅವ್ರು ಸೆಲೆಬ್ರೇಷನ್ ಮಾಡಿಬಿಟ್ಟು ಹೋಗ್ಬಿಡ್ತಿದ್ರು. ನಾವು ಸಿಂಪಲ್ಲಾಗಿ ನಾವು ಮನೇಲಿ ಮಾಡ್ಕೊತಿದ್ವಿ. ಆದರೆ ಇದು ಸ್ವಲ್ಪ ಡಿಫ್ರೆಂಟಾಗಿ ಎಲ್ಲರೂ ಒಟ್ಟಿಗೆ ಸೇರಿ ಮಾಡಿದ್ವಿ ಅಲ್ವಾ. ಹಾಗಾಗಿ ತುಂಬಾ ಖುಷಿ ಆಯಿತು. ಆದ್ರೂ ನಾವು ಹೇಗೋ ಅಂದ್ಕೊಂಡಿದ್ವಿ ಹಿಂಗೆಂಗೋ ಇರುತ್ತೆ ಅಂತ, ಅಷ್ಟು ತುಂಬಾ ಚೆನ್ನಾಗಿತ್ತು. ಅಲ್ಲಿ ಒಂದು ರೆಸ್ಪಾನ್ಸ್ ಕೂಡ ಹಂಗೆ ಇತ್ತು. ಅಂದರೆ ಏನಂತ ಹೇಳಿದ್ರೆ, ಒಂದು ಸ್ವಲ್ಪ ಫ್ಯಾಮಿಲಿ ಮೆಂಬರ್ಸ್ ಥರನೇ ನಮ್ಮನ್ನೆಲ್ಲ ಟ್ರೀಟ್ ಮಾಡಿದ್ರು. ಏನು ಜಾಸ್ತಿ ಟೈಮ್ ಏನಿಲ್ಲ, ಬರೀ ನಾನು 10 ನಿಮಿಷ ಆಗಿದ್ದಷ್ಟೇ ಫೋನ್ ಮಾಡಿ ನಾನು ಅವ್ರಿಗೆ ಸ್ಲಾಟ್ ಬುಕ್ ಮಾಡ್ಕೊಂಡಿದ್ದು. ಆದರೆ ತುಂಬ ಚೆನ್ನಾಗಿ ಡೆಕೋರೇಷನ್ ಎಲ್ಲನೂ ಮಾಡಿ ರೆಸ್ಪಾನ್ಸ್ ಮೇಯ್ನ್ ಬೇಕಾಗಿರೋದು ನಮಗೆ ರೆಸ್ಪಾನ್ಸು, ಅದೆಲ್ಲ ತುಂಬಾ ಚೆನ್ನಾಗಿ ಸಿಕ್ತು. ಹಾಗಾಗಿ ನನಗಂತೂ ತುಂಬಾ ಖುಷಿ ಅಂದರೆ ಖುಷಿ. ಹೆಂಗೆ ಎಕ್ಸ್ಪ್ಲೈನ್ ಮಾಡಬೇಕನ್ನೋದೇ ಗೊತ್ತಿಲ್ಲ ನನ್ನ ಖುಷಿನ. ಯಾಕಂದರೆ ನಂಗೆ ತುಂಬಾ ಆಗಿಂದನೂ ಆಸೆ ಇತ್ತು, ಈ ಥರ ಎಲ್ಲ ನಾನು ಅವರಿಗೆ ಸೆಲೆಬ್ರೇಷನ್ ಮಾಡಬೇಕು ಅಂತ. ಹಂಗೆ ಮಾಡಿದ್ವಿ. ಇದೆಲ್ಲ ನಮ್ಮ ಫ್ಯಾಮಿಲಿ ಇಷ್ಟು ಜನನೂ ಹೋಗಿ ಸೇರಿದ್ವಿ ನೋಡಿ. ಇಲ್ಲಿಂದ ಫಸ್ಟು ಎಂಟ್ರೆನ್ಸ್ ಆದ ತಕ್ಷಣ ಒಂಥರ ಫ್ಲವರ್ಗಳನ್ನ ನೋಡಿ ಒಂಥರ ಏನೋ ಒಂಥರ ಮೈ ಸೆಳೆತ ಅಂತಾರಲ್ಲ, ಹಾಗಾಗಿ ಆಯಿತು. ತುಂಬಾ ಖುಷಿ ಆಯಿತು ನಮಗೆ. ಜೊತೆಗೆ ಅಲ್ಲಿ ಮಕ್ಳುಗಳು ಆಡ್ತಾ ಇದ್ದಿದ್ದು ಆಟ ಎಲ್ಲನೂ ನೋಡಿ ಅಷ್ಟು ಇಷ್ಟು ಅಂತೆಲ್ಲ ಖುಷಿ ಹೇಳೋಕ್ಕಾಗೋದು. ಜೊತೆಗೆ ಏನಿಲ್ಲ, ಇದು ಬಂದು ನಿಯರೆಸ್ಟು ನಮಗೆ ಎಲ್ಲಿ ಅಂತ ಹೇಳಿದ್ರೆ, ಈ ಕಡೆಯಿಂದ ರಾಜ್ಕುಮಾರ್ ರೋಡ್ ಅಂತೇಳಿ ಟೆರಿಷನ್ ಕಾಲೇಜ್ ಹತ್ರ ಇದೆ ಗೋಲ್ಡನ್ ಸೆಲೆಬ್ರೇಷನ್ ಅಂತ, ಸ್ವಲ್ಪ ಫಸ್ಟ್ ಫ್ಲೋರಲ್ಲಿ. ಏನಿಲ್ಲ, ಎಲ್ಲರಿಗೂ ಕಮ್ಮಿ ಬಜೆಟಲ್ಲಿ ಮಾಡಿಕೊಡ್ತಾರೆ. ಹೋಗ್ಬಿಟ್ಟು ನೀವು ಸ್ವಲ್ಪ ಟ್ರೈ ಮಾಡಿ, ಗೊತ್ತಾಗುತ್ತೆ ಹೆಂಗಿದೆ ಅಂತ ಅಂದ್ಬಿಟ್ಟು. ಅಷ್ಟೊತ್ತಿಗೆ ಕೇಕ್ ಕಟ್ಟಿಂಗ್ ಶುರು ಮಾಡಿದ್ರು. ಅಷ್ಟೊತ್ತು ತನಕ ನಮ್ಮ ಕತೆಗಳೇ ಆಯಿತು, ಈ ಕಡೆ ಅಂದ್ಬಿಟ್ಟು. ಆಗ ನನ್ನ ಮಗಳು ಅವರಿಗೆ ಅವರ ಪಪ್ಪಂಗೆ ವಿಶ್ ಮಾಡ್ತಾಯಿದ್ಲು, ಹ್ಯಾಪಿ ಬರ್ಡೇ ಪಪ್ಪ ಅಂತ. ಅವ್ರಿಗೂ ಖುಷಿ ಆಯಿತು. ಆಗ ಥ್ಯಾಂಕ್ಸ್ ಹೇಳಿ ಕೇಕ್ ಕಟ್ಟಿಂಗ್ ಮಾಡಿ ನನಗೂ ಮತ್ತು ಅವ್ರ ಮಗನಿಗೆ ಮತ್ತು ಅವ್ರ ಮಗಳಿಗೆ ಎಲ್ಲರೂ ತಿನ್ನಿಸಿದ್ರು. ಅವರಿಗೆ ಏನು ಅಂದರೆ ಹೊರಗಡೆ ಪ್ರಪಂಚದಲ್ಲಿ ಇದೇ ಫಸ್ಟ್ ಟೈಮ್ ಅಲ್ವಾ ಮಾಡಿದ್ದು. ನಂಗೆ ಸ್ವಲ್ಪ ಖುಷಿ ಇದ್ದೇ ಇರುತ್ತೆ ಅಲ್ವಾ. ಆಗ ಮಗನ ತಿನ್ನಿಸೋದು, ಅವನಂತೂ ಫುಲ್ ಅಂತಿದ್ದ. ಇದು ನಮ್ಮ ಚಿಕ್ಕಮ್ಮನ ಮಗ ಚಿಕ್ಕವನು, ಇದು ದೊಡ್ಡವನು. ಅದಾದಮೇಲೆ ಇದು ನಮ್ಮ ಅಕ್ಕ ಬಾವ ಬಂದರು, ಅವ್ರು ಕಟ್ ಮಾಡಿದ್ರು. ಇಲ್ಲಿ ನಮ್ಮಮ್ಮ ನಮ್ಮ ಅಕ್ಕನ ಮಕ್ಕಳು ಇಬ್ಬರು, ಜೊತೆಗೆ ನಮ್ಮ ಅತ್ತೆ ಮತ್ತು ನಮ್ಮ ಚಿಕ್ಕಮ್ಮ. ಅದಾದಮೇಲೆ ಲಾಸ್ಟಲ್ಲಿ ಇದು ನಮ್ಮ ಅಜ್ಜಿ. ತುಂಬಾ ಖುಷಿ ಆಯಿತು ನಮ್ಮ ಅಜ್ಜಿ ನೋಡಿ. ಆಮೇಲೆ ಸ್ವಲ್ಪ ಕೆಲವೊಂದು ಮೂಮೆಂಟ್ಸ್ ಎಲ್ಲನೂ ಕ್ಯಾಪ್ಚರ್ ಮಾಡಬೇಕಲ್ವ, ಅಲ್ಲೇ ಒಂದೊಂದು ರೀಲ್ಸು ಒಂದೊಂದು ಹಂಗೆ ವೀಡಿಯೋ ಮಾಡ್ಕೊಂಡು ಜೊತೆಗೆ ಎಲ್ಲ ಕೇಕ್ ಎಲ್ಲರೂ ಕೊಟ್ವಿ. ಎಲ್ಲರೂ ಕೇಕೆಲ್ಲ ತಿಂದ್ಕೊಂಡು ಅಂತೂ ಇಂತೂ 1 hour ಹೇಗೆ ಟೈಮ್ ಸ್ಪೆಂಡ್ ಆಯಿತು ಅನ್ನೋದೇ ನಮಗೆ ಗೊತ್ತಿಲ್ಲ. ಅದಾಗ್ತಿದ್ದಂಗೆ ಆ ಕಡೆಯಿಂದ ಬಂದರೆ ನನ್ನ ಮಗ ಮತ್ತು ನಮ್ಮ ಚಿಕ್ಕಮ್ಮನ ಚಿಕ್ಕ ಮಗ, ಅವನಿಗಂತೂ ಇವನಿಗೆ ತುಂಬಾ ಏನಂತ ಹೇಳಿದ್ರೆ ಎಲ್ಲಿಲ್ದಿರೋ ಬಂದ ಇಬ್ರಿಗೂ. ಆದಮೇಲೆ ಫೈನಲಿ ಇಲ್ಲಿ ಎಲ್ಲರೂ ಇಲ್ಲೆಲ್ಲ ಮುಗಿಸ್ಕೊಂಡು ಇನ್ನೇನೋ ಹೊರಡೋಣ ಅನ್ನೋಷ್ಟೊತ್ತಿಗೆ ಹಂಗೆ ಮಕ್ಳ ಜೊತೆಗೆ ಒಂದು ಸ್ವಲ್ಪ ಡ್ಯಾನ್ಸ್ ಮಾಡಿಕೊಂಡು ಕೊಂಡಾಡಿ, ಜೊತೆಗೆ ನನ್ನ ಮಗನ್ನ ಕರ್ಕೊಂಡು ಬಾರೋ ನಿನ್ನ ಜೊತೆಗೆ ಒಂದು ವೀಡಿಯೋ ಮಾಡ್ತೀನಿ ಅಂದೆ. ಆಗ ಒಂದು ವೀಡಿಯೋಗೆ ಬಂದ ನೋಡಪ್ಪ, ಅದನ್ನು ನಾನು ಹೇಳ್ಕೊಡ್ಬೇಕು, ಹಿಂಗಲ್ಲ ಹಿಂಗೆ ಮಾಡಪ್ಪ ಕಂದ ಅಂತ. ನಾನು ಮುಗಿಸ್ಕೊಂಡು ಆಚೆ ಬಂದ್ವಿ. ಬರ್ತಿದ್ದಾಗ ಇನ್ನೇನು ಮನೆಗೆ ಹೋಗೋದಕ್ಕೆ ಲೇಟ್ ಆಗುತ್ತೆ, ಇನ್ನು ಮನೆಗೆ ಹೋಗಿ ಅಡುಗೆ ಮಾಡೋದಕ್ಕೆಲ್ಲ ಅಂತ ಅಂದ್ಬಿಟ್ಟು, ಆಗ ಅದೇ ನಿಯರೆಸ್ಟ್ ಟೆರಿಷನ್ ಕಾಲೇಜ್ ಹತ್ರ ಹೋಟೆಲ್ ಸಿದ್ದೇಶ್ವರ ಅಂತ ಇದೆ, ಅಲ್ಲಿ ಊಟಕ್ಕೆ ಅಂದ್ಬಿಟ್ಟು ನಾನ್ ವೆಜ್ ಊಟಕ್ಕೆ ಹೋದ್ವಿ. ಅಂದರೆ ನಾನು ಶನಿವಾರ ಆಗೋದ್ರಿಂದ ನಾನು ನಾನ್ ವೆಜ್ ತಿನ್ನಲ್ಲ. ಸೊ ನನ್ನಿಂದ ಬೇರೆಯವ್ರಿಗೆಲ್ಲ ತೊಂದರೆ ಕೊಡಬಾರ್ದು ಅಂತೇಳಿ ಎಲ್ಲರಿಗೂ
ಪಲಾವ್ ಹೇಳಿ ಪಲಾವ್ ತಿಂದ್ಕೊಳ್ರು. ತಿಂತಿದ್ದಂಗೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ನಂಬರ್ 1 ಹೋಟೆಲ್ ಸಿದ್ದೇಶ್ವರ ಅಂತ ಹೇಳಿ ತುಂಬ ಚೆನ್ನಾಗಿತ್ತು. ಅಲ್ಲಿ ನನ್ನ ಮಗಳು ಏನು ತಿಂದೇನೋ ಸ್ವಲ್ಪ ತಂಟೆ ತರಲ ಆಟ ಆಡ್ತಾಯಿದ್ಲು. ಜೊತೆಗೆ ಅದಾದಮೇಲೆ ನೋಡಿ ಎಷ್ಟು ಕ್ಲೀನ್ನೆಸ್ ಆಗಿದೆ ಅಂತ ಹೇಳಿದ್ರೆ ಹೋಟೆಲು ತುಂಬಾ ಕ್ಲೀನಾಗಿದೆ. ಜೊತೆಗೆ ಬಿಲ್ಲೆಲ್ಲ ಪೇ ಮಾಡಿದ್ವಿ. ಬಿಲ್ ಪೇ ಮಾಡಿ ಆಚೆ ಬಂದಾಗ ಈಗೆಲ್ಲ ಒಟ್ಟಿಗೆ ಸೇರಿದ್ವಿ. ಈಗ ಎಲ್ಲ ಬಿಡಿ ಒಂದೊಂದು ದಿಕ್ಕಿಗೆ ಹೊರಡೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ನೋಡಿ ಹೇಗಿದೆ. ಫೈನಲಿ ನನ್ನ ವೀಡಿಯೋ ಮುಗಿಸೋಂಥ ಟೈಮ್ ಬಂತು. ಹೇಗಿದೆ ಅಂತ ಕಮೆಂಟ್ ಮಾಡಿ. ಏನಾದರೂ ತಪ್ಪಿಟ್ಟಿದ್ರೆ ದಯವಿಟ್ಟು ತಿಳಿಸ್ಬೇಡಿ ಅಂತ ಹೇಳಿ, ಯಾಕಂದರೆ ಮುಂದೆ ತಿಳ್ಕೊಳ್ಳೋದಕ್ಕೆ ನನಗೂ ಖುಷಿ ಆಗುತ್ತೆ. ದಯವಿಟ್ಟು ಯಾರೂ ಮರೀದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಕೊನೆ ತನಕ ನನ್ನ ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್.